ಮೈಸೂರಿನ ಪ್ರವಾಸಿ ತಾಣಗಳಲ್ಲಿ ಮಕ್ಕಳದ್ದೇ ಕಾರುಬಾರು. ಇಂದು ಮೈಸೂರಿನ ಯಾವ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿದರೂ ಎಲ್ಲ ಕಡೆ ಮಕ್ಕಳದ್ದೇ ಕಾರುಬಾರು. ಎಲ್ಲ ಕಡೆ ಮಕ್ಕಳು ಏನು ಮಾಡುತ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಿ. ಹೌದು, ಇಂದು ವಿಶ್ವ ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಮೃಗಾಲಯ ಹಾಗೂ ದಸರಾ ವಸ್ತು ಪ್ರದರ್ಶನ ಆವರಣಕ್ಕೆ ಶಾಲೆಯ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗಿತ್ತು. ಮಕ್ಕಳು ಸಂತಸದಿಂದ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಿದರು. ಮೃಗಾಲಯಕ್ಕೆ ಇಂದು ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ 12 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗಿತ್ತು. ಮೈಸೂರು ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಮಕ್ಕಳು ಮೃಗಾಲಯಕ್ಕೆ ತಮ್ಮ ಶಿಕ್ಷಕರ ಜೊತೆ ಆಗಮಿಸಿ ಮೃಗಾಲಯವನ್ನು ವೀಕ್ಷಣೆ ಮಾಡಿದರು. ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಸ್ನೇಹಿತರ ಜೊತೆ ಮೃಗಾಲಯದಲ್ಲಿ ಇಷ್ಟವಾದ ಪ್ರಾಣಿಗಳನ್ನು ನೋಡಿ ಖುಷಿ ಪಟ್ಟರು. ಇವತ್ತು ಚಿಲ್ಡ್ರನ್ಸ್ ಡೇ, ಜವಾಹರ್ಲಾಲ್ ನೆಹರು ಬರ್ತಾರೆ. ಇವತ್ತು ಝೂಗ್ ಬಂದಿದ್ದೀವಿ ಫ್ರೆಂಡ್ಸ್ ಜೊತೆ. ಚೆನ್ನಾಗಿ ಅನಿಸ್ತಿದೆ. ಬರೀ ಸ್ಕೂಲಲ್ಲಿ ಮೀಟ್ ಮಾಡ್ತೀವಿ, ಬಟ್ ಈ ಸಲ ಇಲ್ಲಿ ಬಂದು ಚೆನ್ನಾಗಿ ಅನಿಸ್ತಿದೆ. ಹೌದು, ಚೆನ್ನಾಗಿ ಅನಿಸ್ತಿದೆ ತುಂಬಾ. ಹೋಗ್ಬಿಟ್ಟು ಒಳಗೆ ನೋಡಬೇಕು. ಫ್ರೆಂಡ್ಸ್ ಜೊತೆ ಫಸ್ಟ್ ಟೈಮ್ ಬಂದಿದ್ದೀವಿ, ಅದಕ್ಕೆ ಅದು ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇವತ್ತು ಹೆಸರು ಅಮೂಲ್ಯ, 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ರಾಘವೇಂದ್ರ ಸ್ಕೂಲಿಂದ ಬಂದಿರೋದು. ಇವತ್ತು ತುಂಬಾ ಖುಷಿ ಆಗ್ತಾಯಿದೆ. ಫ್ರೆಂಡ್ಸ್ ಜೊತೆ ಇನ್ನೂ ಒಂದು ಸ್ವಲ್ಪ ಕ್ಲೋಸ್ ಆಗಿರ್ಬೋದು ಅನಿಸ್ತೈತೆ. ಮುಂಚೆ ಫ್ಯಾಮಿಲಿ ಜೊತೆ ಅವ್ರ ಜೊತೆ ಎಲ್ಲ ಬಂದಿದ್ವಿ, ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಿರೋದು. ಸರಿ ಇಲ್ಲ ಅಂದರೆ ಬೇರೆ ಕಡೆ ಕರ್ಕೋಗಿದ್ದ ಇದ್ರು, ಈ ವರ್ಷ ಇಲ್ಲಿ ಕರ್ಕೊ ಬಂದಿದ್ದಾರೆ. ಇನ್ನು ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿಯೂ ಮಕ್ಕಳ ಕಲರವ ಹೆಚ್ಚಾಗಿತ್ತು. ವಸ್ತು ಪ್ರದರ್ಶನಕ್ಕೆ ಬರುವ ಮಕ್ಕಳಿಗೆ ವಸ್ತು ಪ್ರದರ್ಶನ ವೀಕ್ಷಣೆಯ ಜೊತೆಗೆ ವಸ್ತು ಪ್ರದರ್ಶನ ಆವರಣದಲ್ಲಿ ಆಟೋಟಗಳನ್ನು ಉಚಿತವಾಗಿ ಆಟವಾಡಿಸಲಾಯಿತು. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ವಸ್ತು ಪ್ರದರ್ಶನದ ಕಡೆಯಿಂದಲೇ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇವತ್ತು ಮಕ್ಕಳ ದಿನಾಚರಣೆ ಅಂತ ಇದನ್ನು ಝೂನ ಫ್ರೀ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾರೆ. ನಾವು ನೋಡೋಕ್ಕೆ ನಾವು ಶಾಲೆ ಎಲ್ಲರೂ ಬಂದಿದ್ದೀವಿ. ಇವತ್ತು ಯಾರು ಬರ್ಡೇ ಗೊತ್ತಾ ನಿಮಗೆ? ಗೊತ್ತು ಸರ್, ಜವಾಹರ್ಲಾಲ್ ನೆಹರು ಸರ್. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಆದ್ದರಿಂದ ಈಗ ಎಲ್ಲರ ಜೊತೆ ನಾವು ಶಾಲೆಯಿಂದ ನೋಡೋದ್ರಲ್ಲಿ ಮಜಾ ಬೇರೆ ಇರುತ್ತೆ ಸರ್. ಎಲ್ಲರೂ ಒಟ್ಟಾಗಿ ನಾವು ಸೇರಿ ನೋಡಿದ್ರೆ ಅದು ಪ್ರಾಣಿಗಳನ್ನ ನೋಡ್ಬೋದು, ಮತ್ತು ಹೇಗಿರ್ಬೋದು ಅಂತ ನೋಡ್ಬೋದು ಸರ್. ಈಗ ಒಂಥರ ಫೀಲಿಂಗ್ ಆಗ್ತಿದೆ ಸರ್. ಆಗ ಮನೆಯವರೆಲ್ಲ ಬಂದು ನೋಡ್ತಿದ್ದೋ, ಆಗ ಒಂದು ಸಂತೋಷ. ಈಗ ಗೆಳೆಯರ ಜೊತೆ ಇದ್ದೀವಿ, ಈಗ ಇನ್ನೂ ಸಂತೋಷ. ಯಾಕಂದರೆ ಪ್ರಾಣಿಗಳನ್ನ ನೋಡ್ಬಿಟ್ಟು ನಾವು ಆಟ ಆಡ್ಕೊಂಡು ಮಾತಾಡ್ಕೊಂಡೆಲ್ಲ ಟೈಮ್ ಪಾಸ್ ಮಾಡ್ಬೋದು ಸರ್. ಹಿಂದೆ ಯಾವಾಗ ಬಂದಿದ್ದೆ ಸರ್? ಹಿಂದೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ, ಜಾಸ್ತಿ ಅಷ್ಟು ಜ್ಞಾಪನ ಇಲ್ಲ ಸರ್. ಒಟ್ಟಿನಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಇಂದು ತಮ್ಮ ಸ್ನೇಹಿತರ ಜೊತೆ ವಿಶೇಷವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿ ಖುಷಿ ಪಟ್ಟರು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.